ದುಬೈನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಏರ್ ಶೋನಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನವು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ವಿಮಾನದ ಪತನದ ಬಗ್ಗೆ ತನಿಖೆ ಆರಂಭವಾಗಿದ್ದು, ಇದಕ್ಕೆ ನೆಗೆಟಿವ್ ಝಿ ಕೂಡ ಕಾರಣ ಆಗಿರಬಹುದು ಎಂದು ನುರಿತ ತಜ್ಞರು ಊಹಿಸಿದ್ದಾರೆ. ಏನಿದು ನೆಗೆಟಿವ್ ಝಿ ಅಂದ್ರೆ? ಯುದ್ಧ ವಿಮಾನವನ್ನ ಪೈಲಟ್ ಅತಿ ಎತ್ತರದಿಂದ ಭೂಮಿಯ ಕಡೆಗೆ ತಿರುಗಿಸಿದಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯೊಂದಿಗೆ ವಿಮಾನದ ಚಲನ ಶಕ್ತಿ ಕೂಡ ಡಬಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಪೈಲಟ್ನ ದೇಹದಲ್ಲಿನ ರಕ್ತ ಸಂಚಾರ ಏರುಪೇರಾಗುತ್ತೆ. ಕಾಲಿನ ಕಡೆಯಲ್ಲಿದ್ದ ರಕ್ತವೆಲ್ಲ ಮೆದುಳಿನ ಕಡೆಗೆ ಹರಿಯುತ್ತದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ರಕ್ತ ಮೆದುಳಲ್ಲಿ ಸಂಗ್ರಹವಾಗುತ್ತೆ. ಆಗ ಪೈಲಟ್ ಒಂದು ಕ್ಷಣ ಮಂಕಾಗಿ ಬಿಡ್ತಾರೆ ಅಥವಾ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಮರೀತಾರೆ. ಅದಕ್ಕೆ ಅವಕಾಶ ಕೊಡದಂತೆ ಏಕಾಗ್ರತೆಯಿಂದ ಇದ್ದರಷ್ಟೇ ವಿಮಾನವನ್ನ ನಿಯಂತ್ರಿಸಬಹುದು. ಇಲ್ಲವಾದರೆ ಇಂತಹ ಅಪಘಾತಗಳು ಸಂಭವಿಸುತ್ತೆ ಎಂದಿದ್ದಾರೆ.